ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಂಡು ಅವರು ವಾಕ್ಯದೊಂದಿಗೆ ಮಾತನಾಡಿ. ಹಾಲೆಲೂಯ. ಪರಿಶುದ್ಧನೇ 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 ಸ್ವಾಮಿ, ನಿಮಗೆ ಸ್ತೋತ್ರ ರಾಜನೇ ಕರ್ತನೆ. ಈ ಮಾರ್ಕನ್ ಬರ್ ಸುವಾರ್ತೆಯಲ್ಲಿ ಸ್ವಾಮಿ ದೇವರ ಕರ್ತನೆ, ಸ್ವಾಮಿ ನೀವು ಮಾತನಾಡ್ರಿ, ನಾವು ಕೇಳ್ತೇವಪ್ಪ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ ಸ್ತೋತ್ರ. ಎಲ್ಲ ವಿಷಯಗಳಲ್ಲೂ ಸ್ವಾಮಿ ಸತ್ಯದ ಆದಿ ಸತ್ಯದ ಮಾರ್ಗದಲ್ಲಿ ನಡೆಸುವ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿಯಪ್ಪ, ನಾವು ಕೇಳುತ್ತೇವೆ ಸ್ವಾಮಿ. ಮಾರ್ಕನ್ ಬರ್ ಸುವಾರ್ತೆ 6ನೇ ಅಧ್ಯಾಯ, ಅದರಲ್ಲಿ 4ನೇ ವಚನದಿಂದ ತೆಗೆದುಕೊಳ್ಳೋಣ. ಯೇಸು ಸ್ವಾಮಿ ಸ್ವಂತ ಊರಿನವರು ಆತನನ್ನು ತಾತ್ಸಾರ ಮಾಡಿದ್ದು. ಯೇಸು ಸ್ವಾಮಿ ಸ್ವಂತ ಊರಿನವರೇ ದೇವರನ್ನ ತಾತ್ಸಾರ ಮಾಡಿದ್ರು ಅಂತ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಅವರಿಗೆ, ಪ್ರವಾದಿ ಬೇರೆ ಎಲ್ಲಿದ್ದರೂ ಆತನಿಗೆ ಮರ್ಯಾದೆ ಉಂಟು. ಹಾಲೆಲೂಯ. ಯೇಸು ಸ್ವಾಮಿ ನೇರವಾಗಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಪ್ರವಾದಿ ಬೇರೆ ಎಲ್ಲಿದ್ದರೂ ಮರ್ಯಾದೆ ಉಂಟು. ಹಾಲೆಲೂಯ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೊರಗಡೆ ದೇಶದಿಂದ, ಹೊರಗಡೆ ಊರಿಂದ ಯಾರು ಬಂದರೂ ಅವರಿಗೆ ಮರ್ಯಾದೆ ಜಾಸ್ತಿ ಉಂಟು. ಆದರೆ ಇಲ್ಲಿ ಕೆಳಗಡೆ ಬೇರೆ ಯೇಸು ಅವರಿಗೆ, ಪ್ರವಾದಿ ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೋ ಸ್ವಂತ ಜನರಲ್ಲಿಯೋ ಸ್ವಂತ ಮನೆಯಲ್ಲಿ ಮಾತ್ರ ಮರ್ಯಾದೆ ಇಲ್ಲ. ಹಾಲೆಲೂಯ. ಒಂದು ಮನೆಯಲ್ಲಿ, ಸ್ವಂತ ಊರಿನಲ್ಲಿ, ಸ್ವಂತ ಸಭೆಯಲ್ಲಿ ಇರುವಂತ ಸೇವಕನಿಗೆ ಬೆಲೆ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ? ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹೊರಗಡೆ ಫಾರಿನಿಂದ ಬರಲಿ, ಹೊರಗಡೆ ದೇಶದ ಬರಲಿ, ಹೊರಗಡೆ ಊರಿನಲ್ಲಿ ಬಂದ್ರಿ, ಭಾರಿ ಪ್ರಾಮುಖ್ಯ. ಜನ ಎದ್ದು ಬಿದ್ದು ಓಡ್ತಾ ಇರ್ತಾರೆ ವಾಕ್ಯ ಕೇಳಬೇಕು. ಅದೇ ಸಭೆಗಳಲ್ಲಿ ಆತ್ಮಿಕ ರೀತಿಯಲ್ಲಿ ನಡೆಯುವಂತ ಸೇವಕನಿಗೆ ಮರ್ಯಾದೆ ಇಲ್ಲ. ಅವನ ಮನೆಯಲ್ಲಿ ಮರ್ಯಾದೆ ಇಲ್ಲ, ಅವನ ಬೀದಿಲಿ ಮರ್ಯಾದೆ ಇಲ್ಲ, ಎದುರುಗಡೆ ಮನೆಯಲ್ಲಿ ಮರ್ಯಾದೆ ಇಲ್ಲ, ಆಚೆ ಪಕ್ಕದ ಮನೆಯಲ್ಲಿ ಮರ್ಯಾದೆ ಇಲ್ಲ. ಹಾಲೆಲೂಯ. ಯಾಕೆ? ದಿನ ಈತನನ್ನು ನೋಡ್ತಾ ಇದ್ದೀವಲ್ಲ. ಯಾವತ್ತು ತಾತ್ಸಾರ ಮಾಡಬೇಡ್ರಿ. ಅವನನ್ನ ನೋಡಿ ನೀವು ಬರಬೇಡ್ರಿ ಪ್ರಿಯರೇ. ದೇವರು ಜೀವ ಸ್ವರೂಪನಾದ ದೇವರ ಮುಖವನ್ನು ನೋಡ್ರಿ. ದೇವರು ಏನ್ ಹೇಳುತ್ತಾರೋ ಅದ್ರ ಪ್ರಕಾರನೇ ನಡೀರಿ. ಹಾಲೆಲೂಯ. ಸೇವಕರು ಯಾರು ನಿಮಗೆ ಪರಲೋಕ ಕರ್ಕೊಂಡು ಹೋಗುವುದಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಮಾತ್ರವೇ ಪರಲೋಕ ಕರ್ಕೊಂಡು ಹೋಗಕ್ಕೆ ಸಾಧ್ಯ. ಇಲ್ಲಿ ಯಾರು ಮಾತನ್ನ ಕೇಳ್ಬೇಕು ನಾವು? ಸ್ವಂತ ಮನೆ, ಸ್ವಂತ ಊರು, ಸ್ವಂತ ಸ್ವದೇಶ, ಹುಟ್ಟು ಬೆಳೆದ ಊರಲ್ಲಿ ಒಬ್ಬ ಸೇವಕನಾಗಿದ್ರೆ ಅವನಿಗೆ ಸತ್ಯ ಬೆಲೆ ಇಲ್ಲ. ದೇವರು ಸಂಪೂರ್ಣವಾಗಿ ಹೇಳ್ತಾರೆ. ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ. ವಾಕ್ಯ ತೆಗೆದು ಹೋದ್ರೆ ಗೊತ್ತಾಗ್ತದೆ ನಮಗೆ. ಹಾಲೆಲೂಯ. ಯೇಸು ಸ್ವಾಮಿ ಪ್ರಸಂಗವನ್ನೇ ತಾತ್ಸಾರ ಮಾಡಿದ ಜನಾಂಗಗಳು ನಮ್ಮಂತವ್ರು ನಿಮ್ಮಂತವ್ರನ್ನೇ ಬಿಟ್ಟಾರ. ಹಾಲೆಲೂಯ. ಎಷ್ಟು ಸಾರಿ ನಾವು ವಾಕ್ಯ ಉಪದೇಶ, ಕಣ್ಣೀರು ರಾತ್ರಿ ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಆ ಫೋನ್ ಕರೆಗಳಲ್ಲಿ ಪ್ರಾರ್ಥನೆ ಮಾಡುವಂತ ಸೇವಕರು. ನಾವು ಸತ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರು ಕರೆದಾಗೆಲ್ಲ ಹೋಗಿ ಹೋಗಿ ನಾವು ನಮ್ಮ ಪರಿಸ್ಥಿತಿ ಹೇಗಿದೆಯೋ ಅಂತ ನಾವು ಯೋಚನೆ ಮಾಡಲಿಲ್ಲ. ಹೊಸ ಆತ್ಮಗಳು ರಕ್ಷಣೆಗೆ ಬರ್ತಾ ಇದ್ದಾವೆ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯವನ್ನು ಅವರಿಗೆ ಕಲಿಸಿಕೊಡಬೇಕು. ನಾವು ಇದು ಯಾವ ಹಣಕ್ಕಾಗಿ ಮಾಡ್ತಾ ಇಲ್ಲ ಪ್ರಿಯರೇ. ಯಾರಿಗೆ ಬೇಕು ಹಣ? ನಿಮ್ದು. ಹಾಲೆಲೂಯ. ಹಣಕ್ಕಾಗಿ ಈ ವಾಕ್ಯ ಸಾರಲ್ಪಡ್ತಾ ಇಲ್ಲ ಪ್ರಿಯರೇ. ಆ ಥರ ಏನಾರಿದ್ರೆ ದಯಮಾಡಿ ತೆಗೆದು ಬಿಡ್ರಿ ತಲೆಯಿಂದ. ದೇವರು ನಿಮಗೆ ನಿಮ್ಮ ಆತ್ಮಗಳಿಗೆ, ನಿಮ್ಮ ಮನಸ್ಸಿನಲ್ಲಿ ದೇವರು ನಿಮ್ಗೆ ಏನು ಮಾತನಾಡ್ತಾರೋ ಅದನ್ನ ನೀವು ಆಲಯಕ್ಕೆ ಕೊಡ್ರಿ. ಆಶೀರ್ವಾದ. ಹಾಲೆಲೂಯ. ಇಲ್ಲಿ ಸ್ವಾಮಿ ಚೆನ್ನಾಗಿ ಬರೀತಾ ಇದ್ದಾರೆ. ಇಲ್ಲಿ ಬರೆದಿದ್ದಾರೆ,
ಮತ್ತೊಂದ್ಸಲ ಗೊತ್ತಿರಿ, ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದೆ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡೋದಕ್ಕಾಗಲಿಲ್ಲ. ಹಾಲೆಲೂಯಾ. ಮಾಡಕ್ಕೆ ದೇವರು ಯಾಕೆ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ, ಕೆಲವು ಜನಕ್ಕೆ ಸ್ವಸ್ಥತೆ ಅಂದ್ರೆ ಕೆಲವು ಸ್ವಲ್ಪ ಜನಗಳಿಗೆ ಗುಣವಾಯಿತು, ಬಾಕಿ ಯಾವ ಕಾರ್ಯವೂ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ ಇಲ್ಲಿ ನಂಬಿಕೆ ಕಡಿಮೆ ಆಗಿದೆ. ಹಾಲೆಲೂಯಾ. ಇವರಲ್ಲಿ ನಂಬಿಕೆ ಇಲ್ಲ. ಬರೀ ಬಾಯಿ ಮಾತಿನಿಂದ ಮಾತ್ರ ಇವರು ಹಾಲೆಲೂಯಾ ಸ್ತೋತ್ರಗಳನ್ನ ಹೇಳ್ತಾರೆ ಹೊರತು ಒಳಗಡೆ ಏನಾಗಿದೆ? ಇದೇ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ ಹೇಳ್ತಾರೆ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ, ಇವರ ಮನಸ್ಸು ನನಗೆ ದೂರವಾಗಿದೆ, ಇವರು ಭಕ್ತಿ ತೋರುವುದು ವ್ಯರ್ಥ. ಹಾಲೆಲೂಯಾ. ಯಾಕೆ ಇವೆಲ್ಲ ಬರೆಯಲ್ಪಟ್ಟಿದೆ? ಇಲ್ಲಿ ಸರಿ ಇರ್ಬೇಕು ಪ್ರಿಯರೇ. ಯಾಕಂದ್ರೆ ದೇವ್ರು ನೋಡ್ತಾ ಇರೋದು ಬಾಯಿ ಅಲ್ಲ, ನಮ್ಮ ಫೇಸ್ ಅಲ್ಲ, ನಮ್ಮ ಡ್ರೆಸ್ ಕೋಡ್ ಅಲ್ಲ, ನಮ್ಮ ಹಣ ಅಲ್ಲ, ನಮ್ಮ ಯಾವುದೋ ದೊಡ್ಡ ಒಂದು ಬಿಲ್ಡಿಂಗ್ ಅಲ್ಲ. ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಪ್ರಿಯರೇ. ಇವತ್ತು ದೇವರಿಗಾಗಿ ನಾವು ಏನಾದ್ರೂ ಮಾಡ್ತಾ ಇದ್ದೀವಿ ಅಂದ್ರೆ ಮಾತ್ರ ಅದೆಲ್ಲ ಗಣನೆಗೆ ಇರ್ತದೆ. ಅದೆಲ್ಲ ದೇವರು ಲೆಕ್ಕ ಬರ್ದಿರ್ತಾರೆ ಪ್ರಿಯರೇ. ನನಗಾಗಿ ನೀನು ಏನ್ ಮಾಡಿದೀಯ ಎಂಬುದಾಗಿ ಕೇಳಿದ್ರೆ ಯಾರ ಹತ್ರ ಉತ್ತರ ಇದೆ ಪ್ರಿಯರೇ? ದೇವರಿಗೆ ದೇವರ ಆಸೆ, ದೇವರ ಚಿತ್ತ ಏನಾತರ ನಾವ್ಯಾರೋ ತಿಳ್ಕೊಂಡಿದೀವ? ಅದನ್ನ ಫಸ್ಟ್ ನಾವು ತಿಳಿಬೇಕು. ಅದನ್ನ ನಾವು ತಿಳಿದು ಕಲಿಬೇಕು. ಇಲ್ಲಿ ಯಾವುದೋ ಏನೋ ಮಾಡ್ಲಿಕ್ಕೆ ದೇವ್ರು ಬಿಟ್ಟಿಲ್ಲ. ಕೆಲಸ ಕಾರ್ಯಗಳು ಮಾಡ್ಲಿ, ಕಷ್ಟಪಡ್ರಿ. ಅದಕ್ಕಾಗಿ ದೇವ್ರು ಎಲ್ಲೂ ಬೇಡ, ಎಲ್ಲೂ ಮಾಡಬೇಡ ಅಂತ ಎಲ್ಲೂ ಹೇಳಿಲ್ಲ. ಆದರೆ ನನಗಾಗಿ ನೀನೇನು ಮಾಡಿದ್ಯಾ? ಕುಟುಂಬ ಪ್ರಾರ್ಥನೆ ದಿವಸ ನಡಿಬೇಕು ಮನೆಯಲ್ಲಿ. ಅದೇ ರೀತಿಯಾಗಿ ಯಾರಿಗಾರು ಒಬ್ಬರಿಗಾದ್ರೆ ನನ್ನ ವಾಕ್ಯವನ್ನು ನೀನು ಮುಟ್ಸಿದ್ಯಾ? ನೋಡಿ, ಲೋಕ ನಾಶನ ಅಂಚಿನಲ್ಲಿದೆ, ನಿಮಗೆ ಯಾರಾದ್ರೆ ಗೊತ್ತಿದೆಯಾ? ದೇವರು ನಮ್ಮನ್ನ ಕೇಳ್ತಾರೆ, ನಿಮ್ಗೆ ಯಾರಿಗಾರ ಚಿಂತೆ ಇದೆಯೋ? ಈ ಲೋಕ ನಶಿಸಿ ಹೋಗ್ತಾ ಇದೆ, ನಾಶನ ಅಂಚಿನಲ್ಲಿದೆ. ಇಂಥವ್ರಿಗೆ ಯಾರಾದ್ರೆ ನನ್ನ ಶುಭ ವರ್ತಮಾನವನ್ನ ನೀವು ತಿಳಿಸ್ತಾ ಇದ್ದೀರೋ? ಹಾಲೆಲೂಯಾ. ನಾವಾಯ್ತು, ನಮ್ಮ ಪಾಡಾಯ್ತು. ಹಾಗೆಲ್ಲ ಇರಬಾರ್ದು. ನಿನ್ನೆ ರಾತ್ರಿ ಒಂದು ಕಡೆ ಸೇವೆ ಹೋಗಿದ್ದೆ. ಗಂಡ ಹೆಂಡತಿ 2 ಜನ ಮಕ್ಕಳಿಗೆ ಕೂರಿಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ದೇವರ ಉಪದೇಶವನ್ನ ಸಾರಿ ಅವರ ಕುಟುಂಬಕ್ಕೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಬಂದಿದ್ದೇವೆ. ನಿನ್ನೆದು ನನ್ನ ಆತ್ಮ ಪಾವನ ಆಯ್ತು, ನನಗೆ ತೃಪ್ತಿ ಆಯ್ತು. ದೇವರೇ, ನಿನ್ನ ಹೆಸರನ್ನ ಅವರಿಗೆ ತಿಳಿಸಿದ್ದೀನಿ ಸ್ವಾಮಿ, ಪ್ರಾರ್ಥನೆ ವಿಷಯ ತಿಳಿಸಿದ್ದೀನಿ ದೇವರೇ. ಸ್ವಾಮಿ, ನೀವು ಎಂತೆಂಥ ಮಹತ್ ಕಾರ್ಯಗಳನ್ನ ಮಾಡಿದ್ದೀರಿ ಎಂಬುದಾಗಿ ನಾನು ತಿಳಿಸಿದ್ದೀನಿ ಸ್ವಾಮಿ ಅಂತ ಹೇಳಿ ಅವರಿಗೆ ನಾನು ತಿಳಿಸಿದ್ದೀನಿ, ಸುವಾರ್ತೆ ತಲುಪಿಸಿದ್ದೀನಿ. ಅವರು ನಂಬುವುದು ಬಿಡುವುದು ಅವರಿಗೆ ಸೇರಿ. ದೇವರಿಷ್ಟು ಹೇಳ್ತಾರೆ, ನೀನು ಹೋಗಿ ಸುವಾರ್ತೆ ಸಾರು, ಒಂದು ದಿವಸ ನಾನು ಕಾರ್ಯ ಮಾಡ್ತೇನೆ ಎಂಬುದಾಗಿ. ಅವರು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವರು. ಇಲ್ಲ ಅಂದ್ರೆ ನೀನೇನು ತಲೆ ಕೆಡಿಸ್ಕೋಬೇಡ ಪ್ರಿಯನೇ. ಒಂದು ಮಾತಿನ ಮೇಲೆ ನಿನ್ನ ಸಾಕ್ಷಿಯನ್ನು ತೆಗೆದು ಹೇಳು. ದೇವರು ನಿನ್ನ ಜೀವನದಲ್ಲಿ, ನಿನ್ನ ಬಾಳಿನಲ್ಲಿ, ನಿನ್ನ ಕುಟುಂಬದಲ್ಲಿ ಮಾಡಿರೋ ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳು ಉಂಟು. ಅದನ್ನ ನೀನ್ ನೆನಪು ಮಾಡಿಕೊಂಡು ಮತ್ತೊಬ್ಬರಿಗೆ ನೀನ್ ಸಾಕ್ಷಿ ರೂಪದಲ್ಲಿ ಹೇಳು. ಇವೆಲ್ಲ ತಿಳಿದಾಗ ಎಫೆಸ ಪತ್ರಿಕೆ ಹೇಳ್ತಿದ್ರೆ, ಹೆಂಡತಿ ಧರ್ಮವನ್ನು ಅನುಸರಿಸಿ ನ್ಯಾಯವನ್ನು ಪಾಲಿಸಿಕೊಂಡು ವಾಕ್ಯದ ಹಿಂದೆ ನಡೆಯುವಾಗ ನಿನ್ನ ಗಂಡನು ಸನ್ಮಾರ್ಗಕ್ಕೆ ಬಂದಾನು ನಿನ್ನ ನೋಡಿ. ಹಾಲೆಲೂಯಾ. ಇಲ್ಲಿ ನೀನೇನ್ ಮಾಡ್ತಾ ಇದೀಯ? ಗಂಡನಿಗೆ ದೇವರ ವಾಕ್ಯವನ್ನು ತಿಳಿಸ್ತಾ ಇದ್ದೀಯಾ? ನಮ್ಮ ರೀತಿ ಮಾತನಾಡ್ತಿದ್ದೀಯಾ? ಅವನಿಗೆ ವಿಧೇಯನಾಗಿದ್ದೀಯಾ? ಹಾಲೆಲೂಯಾ. ವಿಧೇಯನಾಗಿ ನಡೆದ್ರೆ ನೀವು ಧನ್ಯರು. ಹಾಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಹೋದರಿಯರೇ, ಖಂಡಿತ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ.
ಅಕಸ್ಮಾತು ಗಂಡ ರಕ್ಷಣೆಯಲ್ಲಿದ್ದು ಹೆಂಡತಿ ಅರ್ಧಂಬರ್ಧ ಆಗಿದ್ರೆ ಆತನು ಆಕೆಯನ್ನ ಕೂರಿಸ್ಕೊಂಡು ವಾಕ್ಯ ಉಪದೇಶವನ್ನ ತಿಳಿಸ್ಕೊಡ್ಬೇಕು. ಯೇಸು ಸ್ವಾಮಿ ಮಹತ್ ಕಾರ್ಯ ಮಾಡಿದಂತ ದೇವರು, ಜೀವ ಸ್ವರೂಪನ ದೇವರು, ನಮ್ಮೊಂದಿಗೆ ನಿಮ್ಮೊಂದಿಗೆ ವಾಸ ಮಾಡುವಂತ ದೇವರು. ಈ ರೀತಿಯಾಗಿ ನೀವು ಅವರಿಗೆ ಹೇಳಿಕೊಟ್ರೆ ಸ್ವಲ್ಪ ಸ್ವಲ್ಪ ತಿಳಿಯುವಾಗ ಅವರು ರಕ್ಷಣೆಗೆ ಬಂದಾರು. ಇದು ದೇವರು ಮಾಡ್ತಾರೆ. ನಾವು ನೀವು ಏನು ಮಾಡಕ್ಕೆ ಆಗಲ್ಲ. ನಾವು ದೇವರ ಮನವಾರ್ತೆಯನ್ನು ತಿಳಿಸಂತವರು, ದೇವರ ಮನಸ್ಸಿನೊಳಗಿರೋ ಮನಸ್ಸಿನ ಮಾತುಗಳನ್ನ ನಾವು ತಿಳಿಸೋರಾಗಿದ್ದೇವೆ ಹೊರತು ಇಲ್ಲಿ ನಮ್ಮದು ಯಾವುದು ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಪ್ರಸಂಗ ಮಾಡ್ಬೇಕಾದ್ರೆ ನಾವು ದೇವರಾತ್ಮನ ಸಹಾಯದೊಂದಿಗೆ ನಾವು ಮಾತನಾಡ್ಬೇಕೇ ಹೊರತು ನಮ್ಮ ಸ್ವಂತದಿಂದ ಯಾವುದು ಬರುವುದಿಲ್ಲ ಇದು. ಹಲ್ಲೆಲೂಯಾ. ಪ್ರತಿಯೊಂದು ಮಾತಿಗೂ ದೇವರು ತಾನೇ ನಮಗೆ ತಿಳಿಸ್ತಾ ಇರ್ತಾರೆ. ಆ ರೀತಿಯಾಗಿ ನಮ್ಮ ನುಡಿಗಳು ಹೊರಗಡೆ ಬರ್ತದೆ ಹೊರತು ಯಾವುದು ನಮ್ಮ ಸ್ವಂತ ಮಾತು. ದೇವರು ಕಠಿಣ ಕಾಲ ಹತ್ರ ಬರ್ತಾ ಇದೆ. ನಿಮ್ಮನ್ನ ನೀವು ಕಾದುಕೊಂಡು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳ್ರಿ. ನನ್ನ ಸಮಯ ಸಮೀಪವಾಗಿದೆ, ಹತ್ತಿರದಲ್ಲೇ ಇದ್ದೇನೆ ನಾನು. ಆ 10 ಮಂದಿ ಕನ್ಯರು ಹೋಲಿಕೆಗೆ ರೀತಿಯಲ್ಲಿ 5 ಜನ ಬಿಡಲ್ಪಟ್ರು, 5 ಜನ ಎತ್ತಲ್ಪಟ್ರು. ಹಲ್ಲೆಲೂಯಾ. ನಾವು ಯಾವ ಲಿಸ್ಟ್ ಅಲ್ಲಿ ಇದ್ದೇವೆ ಪ್ರಿಯರೇ? ಕರಿಯಲ್ಪಟ್ಟ ಲಿಸ್ಟ್ ಅಲ್ಲಿ ಇದೀವಾ? ದೇವರಿಗೆ ಸ್ತೋತ್ರ ಮಾಡೋಣ. ಅಕಸ್ಮಾತ್ ಬಿಡಲ್ಪಟ್ಟ ಲಿಸ್ಟ್ ಅಲ್ಲಿ ಇದೀವಾ? ನಮ್ಗೆ ಗೊತ್ತಾಗ್ತದೆ ಇಲ್ಲಿ. ಆದರೆ ಅಲ್ಲಿಂದ ನಾವೇನ್ ಮಾಡ್ಬೇಕು? ಚೇಂಜ್ ಮಾಡ್ಕೋಬೇಕು. ಪಕ್ಕದಲ್ಲಿ ಕರಿಯಲ್ಪಟ್ಟ ಲಿಸ್ಟ್ ಇದೆಯಲ್ಲ, ಕರ್ಕೊಂಡೋಗೋ ಲಿಸ್ಟ್, ಆ ಲಿಸ್ಟ್ ಅಲ್ಲಿ ದೇವರೇ ನನ್ನನ್ನು ಸೇರಿಸ್ಬಿಡಪ್ಪ. ಆ ಕಠಿಣ ಕಾಲದಲ್ಲಿ 7 ವರ್ಷ ಉಪದ್ರ ಕಾಲದಲ್ಲಿ ಸಾಧ್ಯವೇ ಇಲ್ಲ ಪ್ರಿಯರೇ. ಈಗಲೇ ದೇವರ ಮಕ್ಕಳಿಗಷ್ಟು ಬಹಳ ಕಡೆ ಕಷ್ಟಗಳು ಉಂಟಾಗ್ತಾ ಇದೆ. ನೀವು ನೋಡ್ಬೋದು, ನಾರ್ತ್ ಸೈಡ್ ನಲ್ಲಿ ಪ್ರಾರ್ಥನೆ ಇಲ್ಲ. ಈಗ ಹೆಚ್ಚು ಕಮ್ಮಿ ಬಿಹಾರ್ ಸೈಡ್ ಅಲ್ಲ, ಆಲಯಗಳೆಲ್ಲ ಎಷ್ಟೋ ಕಡೆ ಮುಚ್ಚಲ್ಪಟ್ಟಿದೆ. ಆನ್ಲೈನ್ ಪ್ರಾರ್ಥನೆಗಳು ನಡೀತಾ ಇದೆ ಪ್ರಿಯರೇ. ನಾನು ಒಂದು ಕಡೆ ಕೇಳಲ್ಪಟ್ಟೆ, ಸೇವಕರಿಗೆ ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ, ವಿಶ್ವಾಸಿಗಳಿಗೆ ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರೆಲ್ಲ ನೆನೆಸಿದ್ರೆ ನಿಜವಾಗ್ಲೂ ನಾವು ಭಾಗ್ಯವಂತರು. ನಮಗೆ ಆರಾಮಾಗಿ ವಾಕ್ಯ ಸಿಗ್ತಾ ಇದೆ, ಆರಾಮಾಗಿ ಒಳ್ಳೆ ಸೇವಕರಿದ್ದಾರೆ. ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಹಾಗಾಗಿ ನಾವು ಯಾವುದು ಇರದಂತೆ ದಿನೇ ದಿನೇ ಮಾರ್ಪಟ್ಟು ಬದಲಾಗುವಂತ ಸ್ವಾಮಿ ನಮಗೆ ಹೇಳಿದಾರಲ್ಲ, ಅದೇ ರೀತಿಯಾಗಿ ನಾವು ಬದುಕಬೇಕು, ಜೀವಿಸಬೇಕು. ಈ ಅಂತ್ಯಕಾಲದಲ್ಲಿ ನಾವು ದೇವರು ಬಂದ್ರೆ ನಾವು ಅವ್ರ ಜೊತೆ ಹೋಗೋ ರೀತಿಯಲ್ಲಿ ಬದುಕಬೇಕು ಪ್ರಿಯರೇ. ಅದಕ್ಕಾಗಿ ದೇವರು ನಮ್ಮನ್ನು ಎಲ್ಲರನ್ನು ನಮ್ಮ ಕುಟುಂಬ ಅಂತಂದ್ರೆ ಯೇಸು ಸ್ವಾಮಿ ಕುಟುಂಬವಾಗಿ ನಾವೆಲ್ಲ ಇದ್ದೀವಿ. ನಾವೆಲ್ಲ ಸೇರಿ ಭಕ್ತಿಪೂರ್ವಕವಾಗಿ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಕರ್ತನೆ, ಮಾರ್ಕಂಬರ್ ಸುವಾರ್ತೆಯಲ್ಲಿ ಸ್ವಾಮಿ ದೇವರೇ, ಕರ್ತನೆ ನೀವು ಸ್ವಾಮಿ ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಕರ್ತನಾದ ದೇವರೇ ಸ್ವಾಮಿ, ಇದು ಕೇಳಿದ ಮಾತ್ರವಲ್ಲದೆ ಸ್ವಾಮಿ ದೇವರೇ, ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಸ್ವಾಮಿ ದೇವರೇ ಕರ್ತನೆ ಈ ಭೂಮಿ ಮೇಲೆ ಬದುಕಿಕೊಂಡು ಸ್ವಾಮಿ ನಿಮ್ಮ ರಾಜ್ಯಕ್ಕಾಗಿ ಸ್ವಾಮಿ ತವಕ ಪಡುವಂತೆ ಕೃಪೆ ಕೊಡು, ಸಹಾಯ ಮಾಡು. ಕರ್ತನಾದ ದೇವರೇ ಸ್ವಾಮಿ, ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿದೇವರೇ, ಆ ಕಷ್ಟ ದುಃಖ ಸಮಸ್ಯೆಗಳು ಯಾವುದೇ ಇದ್ದರೂ ಅವೆಲ್ಲವನ್ನು ಬಿಡಿಸು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ, ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.